ಗೈಸ್ ಇವಾಗ ತಾನೇ ಮನೆಗೆ ಬಂದು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ನೋಡ್ತಾ ಇದ್ದೆ ಏನೇನು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ. ಎಲ್ಲಿ ತೋರಿಸ್ತೀನಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ. ನಿಮ್ಮ ನಾಗೇಶ್ ನಾಗಿ ಅವರು ಅಡುಗೆ ಮಾಡೋಕ್ಕೆಲ್ಲ ತಯಾರಿ ಮಾಡ್ಕೋತವ್ರೆ. ಇನ್ನು ಇವಳಂತೂ ಫುಲ್ಲು ಕಡಲೆ ಬೀಜ ತಿನ್ಕೊಂಡು ಕೂತ್ಕೊಂಡ್ಬಿಟ್ಟವಳೆ. ಫುಲ್ಲು ಇವತ್ತು ಅಡುಗೆ ಏನು ಸ್ಪೆಷಲ್ ಅಂತ ತೋರಿಸ್ತೀವಿ. ಇವತ್ತು ಏನು ರೆಸಿಪಿ ಅಂತ ನಮ್ಮ ನಾಗೇಶ್ ನಾಗು ಅವರು ಮಾಮ ಅವರು ಹೇಳ್ಕೊಡ್ತಾರೆ. ಒಂದು ವೇಟ್ ಆ್ಯಂಡ್ ವಾಚ್. ಗಾಯ್ಸ್ ನಮ್ಮ ಫ್ಯಾಮಿಲಿ ಬಂತು. ಕೆಲಸ ಇದರಿಂದ ಎಲ್ಲರೂ ಬರ್ತಾವ್ರೆ ಇವಾಗ. ಗಾಯ್ಸ್ ಇವರಂತೂ ಅವಾಗಲೇ ಬಂದವರು. ಗಾಯ್ಸ್ ನೋಡ್ತಿದ್ರಲ್ಲ ಯಾವ ಥರ ನಮ್ಮ ಫ್ಯಾಮಿಲಿಯವ್ರು ಹೆಂಗೆ ಮನೆಗೆ ಎಂಟ್ರಿ ಆದರು. ಇವಾಗ ಒಬ್ಬೊಬ್ರು ಏನೇನು ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಮುಖ ನೋಡಿ ಉಳ್ದು ಒಳ್ಳೆ ನಮ್ಮಮ್ಮ ಏನೇ ಕೇಳ್ತಾರೆ ಬನ್ನಿ. ಏನಮ್ಮ ಏನೇ ಕೇಳ್ತಿದ್ದಲ್ಲ. ಮಾಮನ ಕೇಳೋದು ಬನ್ನಿ ಅಡುಗೆ ಮಾಡ್ತಾರೆ ಇಲ್ವಾ ಅಂತ. ಅಮ್ಮ ಎಲ್ಲ ಕಟ್ ಮಾಡಿ ಇಟ್ಟದ್ ಮಾಡ್ತೀಯಾ? ಗಂಗಣ್ಣ ಅಡುಗೆ ಮಾಡ ಅಂತ ಕರೆಯತ್ತಾನ. ಗಂಗಣ್ಣ ಕರೆಯತ್ತಾನ. ಗೈಸ್ ಇವತ್ತು ಏನು ಸ್ಪೆಷಲ್ ಅಂತ ನಮಗೂ ಹೇಳ್ತಾ ಇಲ್ಲ ಅವರು. ಸೊ ಅವರು ಬರೋ ತನಕ ವೆಯ್ಟ್ ಮಾಡಿ ನೋಡಬೇಕು. ಏನೋ ಕಟ್ ಮಾಡಿಕೊಂಡವ್ರೆ, ಸ್ವಲ್ಪ ನೋಡ್ಕೊಳ್ಳೋಣ. ಬರ್ತಾಯಿದ್ದಾರೆ ರೀ. ಆಯ್ತು ಅಂತ ಇಟ್ಟು ನಾಗರಾಜ್ ಅವರು ಬಂದರು. ಇವಾಗ ಅಡುಗೆ ತೋರಿಸ್ತಾರೆ ಏನೇನು ಅಂತ ಬನ್ನಿ ನೋಡೋಣ. ಹಾಯ್ ಗೈಸ್, ಇವತ್ತಿನ ರೆಸಿಪಿ ಏನಂದರೆ, ಹಾಯ್ ಗೈಸ್ ಇವತ್ತು ಅದೇ ಎರಳೆಕಾಯಿ ತೊಗೊಂಡ್ಬಂದಿದ್ರು ಊರಿಂದ ಜಾಸ್ತಿ. ಅದಕ್ಕೆ ಇವತ್ತು ರೊಟ್ಟಿ ಪಲ್ಯ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಇದೇ ಚಿತ್ರಾನ್ನ ಮಾಡೋಣ ಅಂತ, ಎರಳೆಕಾಯಿ ಚಿತ್ರಾನ್ನ ಮಾಡೋಣ ಅಂತ ಇದ್ದೀವಿ. ಚಿತ್ರಾನ್ನ ಬಂದ್ಬಿಟ್ಟು ನಾರ್ಮಲ್ ಚಿತ್ರಾನ್ನ ಅಲ್ಲ, ಇದು ಒಳಕಲ್ ಚಿತ್ರಾನ್ನ ಮಾಡೋಣ ಅಂತ. ನಿಮಗೂ ಗೊತ್ತಿರುತ್ತೆ ಸಮಾನ ಒಳಕಲ್ ಚಿತ್ರಾನ್ನ ಹೆಂಗೆ ಅಂತ ರುಬ್ಬಿ ಮಾಡ್ತಾರೆ. ಒಳಕಲ್ ಚಿತ್ರಾನ್ನ ಯಾಕಂತಾರಪ್ಪ ಅಂದರೆ, ಹಿಂದೆ ಎಲ್ಲ ಒಳಕಲ್ಲಲ್ಲಿ ಎಲ್ಲ ಮಸಾಲೆನ ರುಬ್ಬಿ ಒಳಕಲ್ ಚಿತ್ರಾನ್ನ ಮಾಡ್ತಿದ್ರು. ಬಟ್ ಇಲ್ಲಿ ಇವಾಗ ಒಳಕಲ್ಲಿಲ್ಲ, ಮಿಕ್ಸಿನೇ ಒಳಕಲ್ಲು. ಮಿಕ್ಸಿಗೆ ಹಾಕಿಬಿಟ್ಟು ಒಳಕಲ್ ಚಿತ್ರಾನ್ನ ಮಾಡೋದನ್ನು ನೋಡೋಣ ಯಾವ ರೀತಿ ಅಂತ. ಅದಕ್ಕೋಸ್ಕರ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ವಿ. ಮೆಣಸಿನ್ಕಾಯಿ ಜೊತೆ ಒಂದಿಷ್ಟು ಕರಿಬೇವನ್ನ ಹುರ್ಕೊಳ್ತಾ ಇದ್ದೀನಿ. ಬರೀ ಡ್ರೈ ರೋಸ್ಟ್ ಏನು ಎಣ್ಣೆ ಹಾಕ್ಬೇಕಂತಿಲ್ಲ. ಅದ್ರ ಜೊತೆಗೆ ನೋಡಿ ಒಂದು 4 ಪುದೀನ ಎಲೆ, ಜಾಸ್ತಿನೂ ಹಾಕಬಾರ್ದು ಇದಕ್ಕೆ, ಸುಮ್ಮನೆ ಒಂದು 4 ಪುದೀನ ಎಲೆ ಇಷ್ಟು ಹಾಕ್ಬಿಟ್ಟು ಅದನ್ನ ಫ್ರೈ ಮಾಡಿಕೊಂಡು ಒಂದು ದೊಡ್ಡ ಗಡ್ಡೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಎಲ್ಲ ಸೇರಿ ಫ್ರೈ ಮಾಡ್ಕೊಂಡು ಸಾಕಿಷ್ಟು ಫ್ರೈ ಆಗಿದೆ. ಫ್ರೈ ಮಾಡಿ ಒಲೆ ಆಫ್ ಮಾಡಿ ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಜಾಸ್ತಿ ಫ್ರೈ ಆಗಬಾರ್ದು ಗ್ಯಾಸ್, ಅದಕ್ಕೆ ಸ್ವಲ್ಪ ಬಿಸಿ ಅಡ್ಜಸ್ಟ್ ಆಗಲಿಕ್ಕೆ ಅದಕ್ಕೆ ಎಲ್ಲ ಆಫ್ ಮಾಡೋವಾಗ ಮಾಡಿ ಇದು ಮಾಡಿಕೊಂಡ್ರೆ ಆಯಿತು. ಫ್ರೈ ಮಾಡೋದಾಯಿತು. ಇದನ್ನು ತೆಗೆದು ಈಗ ಮಿಕ್ಸಿಗೆ ಹಾಕೋಣ. ಅದಕ್ಕೆ ಇವಾಗ ಕಾಯಿ, ಮಧುಮತಿ ಬಾಯಲಿ, ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಹಾಕಿದ್ವಿ. ಎಲ್ಲ ಹಾಕಿದ್ನ ಮಿಕ್ಸಿ ಮಾಡ್ಕೊಂಬರೋಣ ಇವಾಗ. ಎರಡು ದಪ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ. ಈ ಚಿತ್ರಾನ್ನಕ್ಕೆ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಗ್ಯಾಸ್, ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದೇ ಗೊಜ್ಜು ಮಾಡಿ ಇಟ್ಕೊಂಡು ಇವಾಗ ರುಬ್ಕೊಂಡಿದ್ದಾಗಿದೆ. ಇವಾಗ ಬಂದು ಸಾಸಿವೆ ಹಾಕೊಂಬಿಡೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ, ಒಂಚೂರು ಬಿಸಿ ಆಗಿದೆ.
ಇವಾಗ ಸಾಸಿವೆ ಹಾಕೊಳ್ಳೋಣ. ಚಿತ್ರಾನ್ನ ಸ್ವಲ್ಪ ಜಾಸ್ತಿ ಹೀಗಾಗಿ 2 ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಸಾಸಿವೆ ಜೊತೆ ಒಂದು ಹಿಡಿ ಕರಿಬೇವು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಒಂದು 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕಡಲೆಬೇಳೆ ಫಸ್ಟ್ಗೆ ಹಾಕ್ತಿದ್ದೆ. ಫಸ್ಟ್ ಹಾಕಿದರೆ ತುಂಬ ಫ್ರೈ ಆಗುತ್ತೆ, ಅದೊಂಥರ ಬೇರೆ ಟೇಸ್ಟ್ ಕೊಡುತ್ತೆ. ಸೊ ನಾನು ಈ ಥರ ಮಿಡಲ್ ಹಾಕೋದ್ರಿಂದ ಇದು ಎಷ್ಟು ಬೇಕೋ ಅಷ್ಟೇ ಫ್ರೈ ಆಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಕಡಲೆಬೇಳೆ ನೀವು ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ, ಸ್ವಲ್ಪ ಉದ್ದಿನಬೇಳೆ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳಿ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು. ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡ್ರೆ ಚಿತ್ರಾನ್ನಕ್ಕೆ ಸೂಪರ್ ಆಗಿರುತ್ತದೆ. ಎಲ್ಲ ಫ್ರೈ ಆಗುವಾಗ ಕಡಲೆ ಬೀಜ ಹಾಕ್ತೀವಿ. ಕೆಲವೊಬ್ಬರು ಕಡಲೆ ಬೀಜನೂ ಅಷ್ಟೇ ಮುಂಚೆನೇ ಫ್ರೈ ಮಾಡಿ ಎತ್ತಿಕ್ಕೋತಾರೆ, ಬಟ್ ನಮ್ಗೆ ಅದು ಆ ಥರ ಇಷ್ಟ ಆಗಲ್ಲ. ಜಾಸ್ತಿ ಫ್ರೈ ಆದರೆ ಅದು ಕಡಲೆ ಬೇಳೆ ಬೇರೆ ತಿನ್ನೋಕ್ಕಾಗುತ್ತೆ, ಚಿತ್ರಾನ್ನ ಬೇರೆ ತಿನ್ನೋಕ್ಕಾಗುತ್ತೆ. ನಮಗೆ ಚಿತ್ರಾನ್ನ ಜೊತೆನೇ ಬೆಂದು ಟೇಸ್ಟ್ ಹಾಕ್ಕೊಡ್ಬೇಕು. ನಾನು ಯಾವಾಗಲೂ ಅಷ್ಟು ಏನು ಚಿತ್ರಾನ್ನ ಗೊಜ್ಜು ಮಾಡಿದರೂ ಸಪ್ರೇಟಾಗಿ ಕಡಲೆ ಬೀಜನ ಹುರಿದಿಟ್ಕೊಳ್ಳಲ್ಲ, ಈ ಥರನೇ ಹಾಕ್ಕೊಂಡು ಇದ್ರ ಜೊತೆನೇ ಬೇಯಿಸ್ತೀನಿ. ಅದು ನಮಗೆ ಇಷ್ಟ ಆಗುತ್ತೆ. ಈ ಥರ ಹಾಕ್ಕೊಂಡಿರಿ. ಕೆಲವೊಬ್ರು ಫ್ರೈ ಮಾಡಿ ಹಾಕೋರು ಮುಂಚೆನೇ ಇದು ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಮೊದಲೇ ಹಾಕ್ಕೋಬೋದು. ಅರಿಶಿನ ಹಾಕ್ಕೊಳ್ತೀನಿ 1 ಸ್ಪೂನು. ಏನಂದರೆ ಒಳಕಲ್ ಚಿತ್ರಾನ್ನನ ಯಾವುದ್ರಲ್ಲಿ ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ಹುಣಸೆ ಹಣ್ಣಲ್ಲಿ ಮಾಡೋದು, ಬಟ್ ನಾವಿಲ್ಲಿ ಏನು ಮಾಡ್ತಾಯಿದ್ರಿ ಅಂದರೆ ಎಲ್ಲ ಅದೇ ಪ್ರೊಸೀಜರ್ ಮಾಡಿ ಇದು ಗಜರಿ ಬೆಳ್ಳಿಕಾಯಿಂದ ಮಾಡ್ಕೊಳ್ತಾ ಇದ್ದೀವಿ. ಇದು ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ ನೋಡಿ ಒಂದ್ಸರಿ. ಎಳ್ಳಿಕಾಯಿ ಅಂದರೆ ಹುಣಸೆ ಹಣ್ಣಿಂದ ಮಾಡ್ಕೊಬೋದು, ಬಟ್ ಇದು ಎಳ್ಳಿಕಾಯಿಂದ ಸೂಪರಾಗಿ ಬರುತ್ತೆ. ನೀವು ನೋಡ್ಕೊಳ್ಳಿ. ನೀವು ನೋಡಿ ಇದು ಶೇಂಗಾ ಬೀಜ ಎಲ್ಲ ಈ ಎಣ್ಣೆ ಜೊತೆ ಫ್ರೈ ಆಗುತ್ತೆ. ಇಷ್ಟು ಫ್ರೈ ಆದ್ರೆ ಸಾಕು, ಅದು ಮುಂಚೆ ಫ್ರೈ ಮಾಡಿ ಇಟ್ಕೊಂಡ್ರೆ ಅದೊಂಥರ ಟೇಸ್ಟ್ ಬೇರೆ ಬರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ. ಮತ್ತು ಮಿಕ್ಕಿರೋ ಇದು ಎಳ್ಳಿಕಾಯಿನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇದನ್ನು ಸ್ವಲ್ಪ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ. ತುಂಬ ಇಲ್ಲ, ಒಂದು 10 ಇಲ್ಲ, ಒಂದು 6-7 ಇದೆ. ಆ್ಯಕ್ಚುಲಿ ಇದನ್ನು ಹಾಗೆ ಬೇಯಿಸದೆ ಹಾಗೆ ಮಾಡ್ತಾರೆ, ಬಟ್ ನಾನು ಬೇಯಿಸಿ ಮಾಡ್ತೇನೆ. ಯಾಕಂದರೆ ನಾವು ತುಂಬ ಬೇಗ 1 ವೀಕಲ್ಲಿ ಖಾಲಿ ಆಗುತ್ತೆ ಅದು. ಸೊ ಹಂಗಾಗಿ ಇದು ಹಾಗೆ ಮಾಡಿದರೆ ಅದು ಕಳಿಯೋಕ್ಕೆ ಟೈಮ್ ತೊಗೊಳುತ್ತೆ ತುಂಬ. ಹಾಗಾಗಿ ನಾನು ಬೇಯಿಸ್ಕೊಂಡು ಮಾಡಿದರೆ ಇಮಿಡಿಯೇಟಾಗಿ ಇವತ್ತು ಮಾಡಿ ನಾಳೆಯಿಂದನೇ ತಿನ್ನೋಕ್ಕೆ ಶುರು ಮಾಡ್ಬೋದು. ಅದಕ್ಕೆ ಬೇಯಿಸಿ ಮಾಡ್ತಾಯಿದ್ದೀನಿ ಅದನ್ನ. ಇದು ಈ ಥರ ಫ್ರೈ ಆಗುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೇನೆ. ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೇನು ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ಜಾಸ್ತಿ ಇಲ್ಲ, ಬರೀ ಒಂದು ಅರ್ಧ ಟೊಮೆಟೊಲ್ಲಿ ಒಂದು ಟೊಮೆಟೊಲ್ಲಿ ಬರೀ ಅರ್ಧ ಟೊಮೆಟೊನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಪೌಡರ್ ಇದೆಲ್ಲ ಏನೇನಿದೆ ಅಂದರೆ ಒಂಚೂರು ಅರ್ಧ ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್, ಅರ್ಧ ಟೇಬಲ್ ಸ್ಪೂನು ಇದು ಧನಿಯಾ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಬಂದುಬಿಟ್ಟು ಬಿಸಿಬೇಳೆ ಬಾತ್ ಪೌಡರ್ ಇದೆ. ಎಷ್ಟು ಪೌಡ್ರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಪೌಡರ್ ಅರ್ಧ ಸ್ಪೂನ್ ಚಿತ್ರಾನ್ನ ಪೌಡರ್, ಬಿಸಿಬೇಳೆ ಎಲ್ಲ ಚಿತ್ರಾನ್ನ ಮಸಾಲ ಅಂದರೆ ಜೀರಿಗೆ ಅದೆಲ್ಲ ಮಿಕ್ಸ್ ಮಾಡಿ ಮಾಡ್ಕೊಂಡಿರ್ತಾರೆ ಆ ಪೌಡರ್. ಸೊ ಇದೆಲ್ಲ ಹೊಂದ್ಕೊಳ್ಳಿ. ಇದೆಲ್ಲ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆನೇ ಇದಕ್ಕೆ ಆ್ಯಡ್ ಮಾಡೋಣ. ಇದೇ ಇದಕ್ಕೆ ಮೇನ್ ಮಸಾಲೆ.
ಒಂದು 2 ನಿಮಿಷ ಬಾಯ್ಲ್ ಆಗಲಿ. ಒಂದೇ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀವಿ. ಬೆಲ್ಲ ಯಾಕಪ್ಪ ಅಂದರೆ ಇದು ನಾವು ಹಾಕಿರೋ ಹುಳಿ ಉಪ್ಪು ಖಾರ ಎಲ್ಲನೂ ಬ್ಯಾಲೆನ್ಸ್ ಮಾಡುತ್ತೆ. ಇಷ್ಟು ಉಂಡು ಬೆಲ್ಲ. ಚೆನ್ನಾಗಿ ಬೆಂದಿದೆ. ಇವಾಗ ಅದಕ್ಕೆ ಹರಳೆಕಾಯಿ ಆ್ಯಡ್ ಮಾಡೋಣ. ಒಂದು ದೊಡ್ಡ ಹರಳೆಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 2 ಪೀಸು. ಬೀಜ ತೆಗೆದಿದ್ದೀನಿ. ಏನಾದರೂ ಬೀಜ ಇದ್ದರೆ ನಿಮ್ಮ ಕೈಯಲ್ಲಿ ಸಿಗುತ್ತೆ ಅದು. ಸೂಪರಾಗಿದೆ ರಸ ಹರಳೆಕಾಯಿ ಫ್ರೆಂಡ್ಸ್, ಸೂಪರಾಗಿರುತ್ತೆ ಇದು. ನಮ್ಮ ಈ ಬೆಂಗಳೂರು ಈ ಕಡೆ ಸುತ್ತಮುತ್ತ ಕರ್ನಾಟಕದಲ್ಲಿ ಹರಳೆಕಾಯಿ ಚಿತ್ರಾನ್ನ ಅಂದ್ರೇ ಅದಕ್ಕೊಂದು ನೇಮು ಫೇಮ್ ಇದೆ. ನೋಡಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಇವಾಗ ರಸ ಹಿಂಡ್ಕೊಂಡಾಗಿದೆ. ಜಸ್ಟ್ ಒಂದು ಮಿಕ್ಸ್ ಕೊಡೋಣ. ಈ ಹರಳೆಕಾಯಿ ಹಾಕಿ ತುಂಬ ಬೇಯಿಸ್ಬೇಕಂತಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಇಳಿಸ್ತೀವಿ ಅನ್ನೋ ಒಂದು 2 ಮಿನಿಟ್ಸಲ್ಲಿ ಹರಳೆಕಾಯಿ ಹಾಕ್ಕೊಂಡ್ರೆ ಸಾಕು. ಇವಾಗ ನಾವು ನಮ್ಮ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿದೆ. ಇವಾಗ ಆಫ್ ಮಾಡಿಬಿಡೋಣ. ಇಲ್ಲಿ ನಮ್ಮ ಹರಳೆಕಾಯಿ ಕೂಡ ಇದು ಬಾಯ್ಲ್ ಆಗಿದೆ, ಚೆನ್ನಾಗಿ ಬಾಯ್ಲ್ ಆಗಿದೆ. ಇಷ್ಟು ಬಾಯ್ಲ್ ಆದರೆ ಸಾಕು. ಇದನ್ನ ಆಫ್ ಮಾಡಿ ಆರಕ್ಕೆ ಬಿಡ್ತೀನಿ. ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ. ಇದನ್ನ ಗೈಸ್ ಚಿತ್ರಾನ್ನ ಕಲಿಸ್ತಾ ಇದ್ದಾರೆ. ಅದು ಯಾವ ಥರ ಬಂದಿದೆ ಅಂತ ನೋಡಿ ಒಂದ್ಸರಿ. ಉಪ್ಪಿನಕಾಯಿಗೆ ಒಣ ಖಾರದ ಪುಡಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕಿದ್ದೀನಿ. ಒಂದು ಸ್ವಲ್ಪ ಬೆಲ್ಲನೂ ಹಾಕ್ತಿದ್ದೀನಿ ಅಷ್ಟೇ. ಮಿಕ್ಸಿಗೆ ಹಾಕ ಮದು ಸ್ವಲ್ಪ ಬೆಲ್ಲ ಬಿಸಿ ಕರಗಿಸ್ಕೊಳ್ತಾ ಇದ್ದೀನಿ ಗೈಸ್. ಅದೇ ಇದ್ರ ಇಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡೋಣ. ಕೈ ತೊಳ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಮಿಕ್ಸ್ ಆಗಿದೆ. ಇದಕ್ಕೊಂದು ಒಗ್ಗರಣೆ ಕೊಡೋಣ.
ಮಧು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಮಾಡಿ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡೋಣ. ಗೈಸ್, ಎರಳಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ನಾವು ಎಷ್ಟು ದಿನದವರೆಗೂ ಆದರೂ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು. ಇದು ಮಾಡಿ ನೋಡಿ ನೀವು. ಎರಳಿಕಾಯಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ ರುಚಿ. ತಣ್ಣಗಾದ್ಮೇಲೆ ಈ ಥರ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ರೆ ಏನು ಫ್ರಿಜ್ಜಲ್ಲಿ ಇಡಬೇಕಂತ ಏನಿಲ್ಲ ಗೈಸ್. ಇದನ್ನ ನೀವು ಓಪನ್ ಆಗಿಟ್ರೂ ಸುಮಾರು ದಿನ ಬರುತ್ತೆ. ಇದು ಉಪ್ಪಿನಕಾಯಿ ತುಂಬ ರುಚಿಯಾಗಿರುತ್ತೆ. ಈ ಥರ ಮಸಾಲೆ ಹಾಕಿ ಮಾಡಿದರೆ ಎರಳಿಕಾಯಿ ಉಪ್ಪಿನಕಾಯಿ ಟ್ರೈ ಮಾಡಿ ಡೆಫಿನೆಟ್ಲಿ ಒಂದು ಸಾರಿ. ಗೈಸ್, ನೋಡಿದ್ರಲ್ಲ ಇವತ್ತಿನ ಅಡುಗೆ ಯಾವ ಥರ ಇತ್ತು ಅಂತ. ಫುಲ್ಲು ಚಿತ್ರಾನ್ನ ಗೊಜ್ಜು ಮತ್ತು ಅಡುಗೆಕಾಯಿ, ಅದು ಯಾವುದೋ ಕಾಯಿದು ಉಪ್ಪಿನಕಾಯಿ, ಅದು ನನಗೆ ಹೆಸರು ಗೊತ್ತಿಲ್ಲ. ಬಟ್ ಇವತ್ತಿನ ಅಡುಗೆ ಅಂದರೆ ತುಂಬ ಚೆನ್ನಾಗಿದೆ. ಒಂದ್ಸಾರಿ ನೀವು ಟ್ರೈ ಮಾಡಿ ಮತ್ತು ನಮ್ಮ ಕಮೆಂಟಲ್ಲಿ ತಿಳಿಸಿ ಯಾವ ಥರ ನೀವು ಮನೇಲಿ ಟ್ರೈ ಮಾಡಿದ್ರಿ ಅಂತ. ಇನ್ನು ಮತ್ತೆ ಸಿಗೋಣ ನಾಳೆ. ಟಾಟಾ, ಬಾಯ್ ಬಾಯ್. ಅಷ್ಟೇ.